ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೈ ತಪ್ಪಿತ್ತು. ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ನೀಡೋದಕ್ಕೆ ಯಾಕೆ ಹಾಗಾದ್ರೆ ಹಿಂದೇಟು ಹಾಕಿದ್ರು? ರಾಮಲಿಂಗಾರೆಡ್ಡಿಗೆ ತಪ್ಪಿದ ಬೆಂಗಳೂರು ಅಭಿವೃದ್ಧಿ ಖಾತೆ ಬಹಳಷ್ಟು ಡಿಮ್ಯಾಂಡ್ ಇಟ್ಟಿದ್ರು. ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂತ. ಬಟ್ ಅದನ್ನ ಕೊಡೋದಕ್ಕೆ ಯಾಕೆ ಹಿಂದೇಟು ಹಾಕಿದ್ರು? ಅವರಿಗೆ ಯಾಕೆ ಬೆಂಗಳೂರು ಅಭಿವೃದ್ಧಿ ನೀಡಿಲ್ಲ ಹೈಕಮಾಂಡ್? ಇದು ಬಹಳಷ್ಟು ಪ್ರಶ್ನೆಗೆ ಕಾರಣವಾಗ್ತಾ ಇರೋದು. ಈ ಖಾತೆಯಲ್ಲಿದೆ 50,000 ಕೋಟಿಗೂ ಹೆಚ್ಚು ಹಣ, ವಹಿವಾಟು, ಅಭಿವೃದ್ಧಿ ಕೆಲಸ, ಬಿಲ್ ಎಲ್ಲದರಲ್ಲೂ ಉಸ್ತುವಾರಿ ಸಚಿವರ ಪಾರಮ್ಯ ಇದೆ. ಸಚಿವ ರಾಮಲಿಂಗಾರೆಡ್ಡಿ ಅವರು ತಮ್ಮ ಕ್ಷೇತ್ರದಲ್ಲಿ ಗೆಲ್ತಾರೆ, ಅಫ್ಕೋರ್ಸ್ ಗೊತ್ತಿದೆ. ಆದರೆ ಬೇರೆ ಕ್ಷೇತ್ರಗಳಲ್ಲಿ ಶಾಸಕರನ್ನ ಗೆಲ್ಲಿಸ್ತಿಲ್ಲ. ಈ ವಾದ ಅವರು ಬೆನ್ನಿಗೆ ಅಂಟಿಕೊಂಡಿದೆ. ಇದಕ್ಕಾಗಿ ಕೃಷ್ಣ ಬೈರೇಗೌಡರ ಮೂಲಕ ಎಲ್ಲಾ ಕಡೆ ಪಾರಮ್ಯಕ್ಕೆ ಪ್ಲಾನ್ ಅನ್ನ ರೂಪಿಸಿಕೊಂಡಂತಿದೆ ಹೈಕಮಾಂಡ್. ಯುವ ನಾಯಕ ಕೃಷ್ಣ ಬೈರೇಗೌಡರಿಗೆ ಹೊಣೆಗಾರಿಕೆಯನ್ನ ವಹಿಸುವ ನಿರ್ಧಾರವನ್ನ ಲೆಕ್ಕಾಚಾರ ಹಾಕೊಂಡೇ ತೆಗೆದುಕೊಂಡಿರುವುದು. ಕೃಷ್ಣ ಬೈರೇಗೌಡಗೆ ಜಿಬಿಎ ಹಾಗೂ ಮುಂಬರುವ ಎಲೆಕ್ಷನ್ ಟಾಸ್ಕ್ ಅನ್ನ ನೀಡಲಾಗಿದೆ. ಕೇವಲ ಹಿರಿಯರು, ಅನುಭವಸ್ಥರು ಕ್ಷೇತ್ರದಲ್ಲಿ ಪದೇ ಪದೇ ಗೆದ್ದಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಹೈಕಮಾಂಡ್ ಯಾವುದೇ ಖಾತೆಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಪ್ರಾದೇಶಿಕ ಸಮುದಾಯವಾರು ಕೂಡ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರು ಯುವ ಮುಖಂಡರಾಗಿರೋದ್ರಿಂದ ಬೇರೆಯವರನ್ನ ಗೆಲ್ಲಿಸುವ ತಾಕತ್ತಿದೆ. ಈ ಲೆಕ್ಕಾಚಾರವೂ ಕೂಡ ವರ್ಕೌಟ್ ಆಗಿರೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೆಸ್ಕ್ ಲೈವ್ ನಿಂದ ನೇರವಾಗಿ ನಮಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರಾಮಲಿಂಗಾರೆಡ್ಡಿ ಅವರಿಗೆ ಈ ನಗರಾಭಿವೃದ್ಧಿ ಖಾತೆ ಕೈ ತಪ್ಪಿದ್ದಕ್ಕೆ ಬಹಳಷ್ಟು ಪ್ರಶ್ನೆಗಳು ಉದ್ಭವ ಆಗಿತ್ತು. ಈಗ ಗೊತ್ತಾಗ್ತಾ ಇದೆ ಯುವಕರಿಗೆ ಜೊತೆಗೆ ಮುಂದಿನ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಧಾರ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಡಯಾನ, ನಾವು ಒಂದು 4-5 ದಿನಗಳಿಂದ ನೋಡ್ತಾ ಇದ್ದೀವಿ ರಾಮಲಿಂಗಾರೆಡ್ಡಿ ಅವರಿಗೆ ಅಸಮಾಧಾನ, ಸರ್ಕಾರದಲ್ಲಿ ಟ್ರಬಲ್ ಶುರುವಾಯಿತು, ಈ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನ ಆಗ್ತಾ ಇದೆ. ಆದರೆ ನಿಜಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಅವರು ಇಷ್ಟೆಲ್ಲ ಪುಟ್ಟು ಹಿಡಿದ್ರು ಕೂಡ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತಾ ಇಲ್ಲ. ಯಾಕೆ ಅನ್ನುವಂತಹ ಕುತೂಹಲ ಎಲ್ಲರಿಗೂ ಕೂಡ ಇರುತ್ತೆ. ಹೀಗಾಗಿ ನಮಗೂ ಕೂಡ ರಾಜಕೀಯ ಕುತೂಹಲ ನಿಜಕ್ಕೂ ಕೂಡ ಇದೆ. ಯಾಕೆ ಹೈಕಮಾಂಡ್ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಒಂದಿಷ್ಟು ಲೆಕ್ಕಾಚಾರಗಳನ್ನು, ಒಂದಿಷ್ಟು ವಿಶ್ಲೇಷಣೆಗಳನ್ನು ನೋಡೋದಾದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ರಾಮಲಿಂಗಾರೆಡ್ಡಿ ತಪ್ಪಿಕ್ಕೆ ಹಲವಾರು ಕಾರಣಗಳಿದೆ. ಹಿಂದೆ ಇಲ್ಲಿ ಒಂದು ಚರ್ಚೆಗಳಾಗ್ತಾ ಇತ್ತು. ಏನಂತ ಹೇಳಿದ್ರೆ, ಈಗ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ಗಳಿದೆ ಅಂತ ಹೇಳಿದ್ರೆ ನೋಡಿದ್ರೆ ಕಾಂಗ್ರೆಸ್ನಿಂದ ಆಯ್ಕೆ ಆದಂತಹ ಎಲ್ಲರೂ ಕೂಡ ಸ್ವಂತ ವರ್ಚಸ್. ದಿನೇಶ್ ಗುಂಡೂರಾವ್ ಅವರು ಗಾಂಧಿನಗರ, ಹ್ಯಾರಿಸ್ ಅವರು ಶಾಂತಿನಗರ, ಜಾರ್ಜ್ ಅವರು ಸರ್ವಜ್ಞನಗರ, ಇದೇ ರೀತಿಯಾಗಿ ಅವರವರ ವರ್ಚಸ್ಸಿನಿಂದ ಗೆದ್ಕೊಂಡು ಬರ್ತಾರೆ. ಬಿಟ್ರೆ ಬೇರೆಯವ್ರನ್ನ ಗೆಲ್ಲಿಸ್ತಿಲ್ಲ ಅನ್ನುವಂಥದ್ದು. ರಾಮಲಿಂಗಾರೆಡ್ಡಿ ವಿಚಾರಕ್ಕೂ ಕೂಡ ಇದೇ ರೀತಿಯಾಗಿ BTM ಲೇಔಟಲ್ಲಿ ಗೆಲ್ತಾರೆ, ಆದರೆ ಜಯನಗರದಲ್ಲಿ ಮಗಳನ್ನ ಗೆಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅದೇ ರೀತಿ ರಾಮಲಿಂಗಾರೆಡ್ಡಿ ಅವ್ರನ್ನ ಪಕ್ಕಕ್ಕೆ ಹೊಂದಿಕೊಂಡ ಕ್ಷೇತ್ರ ಬೊಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ ಸೇರಿದಂತೆ ಅಕ್ಕಪಕ್ಕ ಕ್ಷೇತ್ರಗಳಲ್ಲಿ ರಾಮಲಿಂಗಾರೆಡ್ಡಿ ಅವರ ಪ್ರಭಾವ ಇದ್ರೂ ಕೂಡ ಅಲ್ಲಿ ಗೆಲ್ಲಿಸೋದಕ್ಕೆ ಆಗ್ತಾ ಇಲ್ಲ. ಯಾಕಂತ ರಾಮಲಿಂಗಾರೆಡ್ಡಿ ಅವರು ಕೇವಲ ಏಕಾಂಗಿ ನಾಯಕ ಅಲ್ಲ. ರಾಮಲಿಂಗಾರೆಡ್ಡಿ ಒಂದಿಷ್ಟು ವರ್ಚಸ್ಸುಗಳಿದೆ, 8 ಬಾರಿ ಶಾಸಕರಾಗಿದ್ದಾರೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಹಿಂದೆನೂ ಕೂಡ ಆಗಿದ್ದಾರೆ. ಆದರೆ ಅವರು ಪಕ್ಷಕ್ಕೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು? ಓಕೆ, GBA ಚುನಾವಣೆಯಲ್ಲಿ ಕಾಂಟ್ರಿಬ್ಯೂಟ್ ಮಾಡಬಹುದು, ಒಂದು 20, 30, 50 ಅಥವಾ 100 ಕಾರ್ಪೊರೇಟರ್ ಗೆಲ್ಲಿಗೆ ಸಹಾಯಕ ಮಾಡಬಹುದು. ಆದರೆ ವಿಧಾನಸಭೆಯ ಮಟ್ಟಿಗೆ ಬಂದ್ರೆ ಅಥವಾ ಲೋಕಸಭಾ ಚುನಾವಣೆ ಮಟ್ಟಿಗೆ ಬಂದ್ರೆ ರಾಮಲಿಂಗಾರೆಡ್ಡಿ ಅವರು ಎಷ್ಟು ಪಕ್ಷಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತ ಹೇಳಿದ್ರೆ ಅದು ದೊಡ್ಡ ಮಟ್ಟಿಗೆ ಕನ್ಸೋಲ್ಡ್ ಆಗ್ತಾ ಇಲ್ಲ. ಈಗ GBA ಚುನಾವಣೆಯಲ್ಲಿ ಓಕೆ, ಅವರ ಒಂದು ಅನುಭವ ಎಲ್ಲವೂ ಕೂಡ ದಾರಿ ಹರಿತಾ ಇದ್ದಾರೆ. ಆದರೆ ಬೇರೆ ಚುನಾವಣೆ ಮಟ್ಟಿಗೆ ಬಂದಾಗ ಬೇರೆ ಬೇರೆ ಲೆಕ್ಕಾಚಾರಗಳು ಆಗ್ತಾ ಇರುತ್ತೆ. ಒಂದಿಷ್ಟು ಒಳ ರಾಜಕೀಯ ಲೆಕ್ಕಾಚಾರಗಳು ಕೂಡ ಆವಾಗ ಚರ್ಚೆ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ಈಗ ಒಂದಿಷ್ಟು ಜನ ಚರ್ಚೆ ಮಾಡಿ ಶುರು ಮಾಡಿದ್ದಾರೆ. ಏನಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರು ಯಾಕಂದ್ರೆ ಒಳ ರಾಜಕೀಯವು ಕೂಡ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಆಯ್ತಾ ಅಥವಾ ಒಳ ಒಪ್ಪಂದಗಳೆಲ್ಲವೂ ಕೂಡ ಇತ್ತ. ಇದಕ್ಕೋಸ್ಕರವಾಗಿ ಹೈಕಮಾಂಡ್ ಒಂದಿಷ್ಟು ರ್ಯಾಶ್ ಡಿಸಿಷನ್ ಅನ್ನು ತೆಗೆದುಕೊಳ್ತಾ ಅನ್ನೋ ಲೆಕ್ಕಾಚಾರಗಳು ಆಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರವಾಗಿ ಒಂದು ಟಾಸ್ಕ್ ಅನ್ನು ಕೊಟ್ಟಿದೆ ಕೃಷ್ಣ ಬೈರೇಗೌಡರಿಗೆ. ಈ ಮೂಲಕವಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀವು ತೆಗೆದುಕೊಳ್ಳಿ, ಮುಂದೆ ವಿಧಾನಸಭೆ ಲೋಕಸಭಾ ಚುನಾವಣೆ ಬಂದಾಗ ಬೆಂಗಳೂರು ಉತ್ತರವನ್ನ ಗೆಲ್ಲಬೇಕು ಅಂತ ಒಂದು ಲೆಕ್ಕಾಚಾರ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ MLAಗಳು ಕೂಡ, ಯಾಕಂದ್ರೆ ಸಾಂಪ್ರದಾಯಿಕವಾಗಿ ಎತ್ಕೊಂಡು ಬಂದ ಬಿಜೆಪಿಗೆ ಇಷ್ಟು ಕ್ಷೇತ್ರ, ಅದೇ ರೀತಿ ಕಾಂಗ್ರೆಸ್ ಇಷ್ಟು ಕ್ಷೇತ್ರ ಅಂತ ಆಗ್ಬಿಟ್ಟಿದೆ. ಈ ಲೆಕ್ಕಾಚಾರ ಎಲ್ಲರೂ ಕೂಡ ಉಲ್ಟಾ ಆಗಬೇಕು. ಈ ಟಾಸ್ಕ್ ಅನ್ನ ಕೃಷ್ಣ ಬೈರೇಗೌಡರಿಗೆ ಕೊಟ್ಟು ರಾಮಲಿಂಗಾರೆಡ್ಡಿ ಅವರಿಗೆ ಬೇರೆ ಖಾತೆ ಕೊಡ್ತೀವಿ, ನೀವು ಪಕ್ಷಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ ಅಂತೇಳಿ ಹೇಳಿದಂತ ಕಾಣ್ತಾ ಇದೆ. ಡಯಾನ, ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಡೀಟೇಲ್ಸ್